ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಈಗಿರುವಂತಹ ಸಮ್ಮರ್ ಸೀಸನ್ ಈ ಸುಡೋ ಬಿಸಿಲಿನಲ್ಲಿ ಡಿಹೈಡ್ರೇಷನ್ ಅನ್ನೋದು ನಮ್ಮಲ್ಲಿ ಕಾಮನ್ ಆಗಿಬಿಟ್ಟಿದೆ. ಎಷ್ಟೋ ಜನರು ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಟ್ರಾಫಿಕಲ್ಲಿ ಬಿಸಿಲಿಗೆ ನಿಂತ್ಕೊಂಡು ಟ್ರಾಫಿಕಲ್ಲಿ ವೆಯ್ಟ್ ಮಾಡಿಬಿಟ್ಟು ನಾವು ಮೂವ್ ಮಾಡೋ ಥರ ಅಂಥ ಪರಿಸ್ಥಿತಿ ಇದೆ. ಅದಾದಮೇಲೆ ನಾವು ಯಾವುದೇ ಟ್ರಾವೆಲ್ ಮಾಡಬೇಕು ಅಂದ್ರೂ ಎಷ್ಟೊಂದು ಸರಿ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆಗೇ ಆಗ್ತೀವಿ. ಈ ಟೈಮಲ್ಲಿ ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಡಿಹೈಡ್ರೇಟ್ ಆಗುತ್ತೆ. ಆದ್ರೂ ನಾವು ಎಷ್ಟೊಂದು ಸರಿ ಈ ಡಿಹೈಡ್ರೇಷನ್ ಅನ್ನೋದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಇದರಿಂದ ಆಗುವಂಥ ಪರಿಣಾಮನ ನಾನು ನಿಮ್ಮಲ್ಲಿ ವಿವರಿಸ್ತೀನಿ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಬ್ರೈನು ಪ್ರಾಪರಾಗಿ ಫಂಕ್ಷನ್ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿರುವ ನೀರಿನ ಅಂಶದ ಮೇಲೆ ನಿರ್ಧಾರ ಆಗಿರುತ್ತೆ. ನಮ್ಮ ಬ್ರೈನಲ್ಲಿ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂದ್ಬಿಟ್ಟು ಇರುತ್ತೆ. ಈ ಡಿಹೈಡ್ರೇಷನಿಂದ ಆ ಫ್ಲೂಯಿಡು ಡಿಕ್ರೀಸ್ ಆಗಿಬಿಡುತ್ತಂತೆ. ಅದರ ಪರಿಣಾಮವಾಗಿ ಬ್ರೈನ್ ಫಂಕ್ಷನ್ ಎಬಿಲಿಟಿ ಲೋ ಆಗಿಬಿಡುತ್ತೆ. ಸ್ನೇಹಿತರೆ, ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ನ ಪಾತ್ರ ತುಂಬ ದೊಡ್ಡದು. ಇಂಥ ನ್ಯೂರಾನ್ಸು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿ ಕರೆಕ್ಟಾಗಿರುವಂತಹ ನೀರಿನ ಅಂಶ, ಅದಾದಮೇಲೆ ಕೆಲವು ಕೆಮಿಕಲ್ಸ್ನ ಸಹಾಯದಿಂದ ಇವುಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಇನ್ ಕೇಸು ನಮಗೆ ಅಧಿಕವಾಗಿ ಡಿಹೈಡ್ರೇಷನ್ ಆಗೋಯ್ತು ಅಂದರೆ ಇವುಗಳು ನಮ್ಮ ನ್ಯೂರಾನ್ಸ್ ಮೇಲೆ ಪರಿಣಾಮ ಬೀಳುತ್ತೆ. ಆದ್ದರಿಂದ ನಮ್ಮ ಬ್ರೈನ್ನ ಪ್ರೊಡಕ್ಟಿವಿಟಿ ಮೇಲೂ ಹೊಡೆತ ಬೀಳುತ್ತೆ. ನಮಗೆ ಫೋಕಸ್ಸು, ಮೂಡು, ಮೆಮೊರಿ ಇವುಗಳ ಮೇಲೂ ಪರಿಣಾಮ ಬೀಳುತ್ತೆ. ನಾವು ಡಿಹೈಡ್ರೇಟ್ ಆದಾಗ ಬ್ರೈನ್ಗೆ ಬ್ಲಡ್ ಫ್ಲೋ ಕಮ್ಮಿ ಆಗಿಬಿಡುತ್ತೆ. ಇದರಿಂದ ನಮ್ಮಲ್ಲಿ ಲಾಂಗ್ ಟರ್ಮ್ ಆಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಾವು ಎಲ್ಲ ಟೈಮಲ್ಲೂ ಅಲರ್ಟ್ ಆಗಿಯೂ ಇರೋಕ್ಕಾಗಲ್ಲ. ಸರಿ, ಆದ್ದರಿಂದ ನಾವು ಎಷ್ಟು ಗ್ಲಾಸ್ ಆಫ್ ನೀರು ಕುಡಿದ್ರೆ ನಾವು ಹೈಡ್ರೇಟ್ ಆಗಿರ್ಬೋದು ಅಂತ ನೀವು ಕೇಳಿದ್ರೆ ಇದು ಸ್ವಲ್ಪ ವೇರಿ ಆಗುತ್ತೆ. ಅದು ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋವಂಥ ಏಜು, ಅವ್ರು ಮಾಡುವಂತಹ ಕೆಲಸದ ಮೇಲೆ, ಅದಾದಮೇಲೆ ಅವರು ವಾಸವಾಗಿರುವಂಥ ಜಾಗದ ಸೀಸನ್ ಮೇಲೆ, ಅದಾದಮೇಲೆ ಅವ್ರು ಇರುವಂತಹ ಜಾಗದಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅದ್ರ ಮೇಲೆ, ಇವುಗಳ ಮೇಲೆ ಡಿಪೆಂಡ್ ಆಗಿದೆ. ಸೊ ಜನರಲ್ ಆಗಿ ದಿನಕ್ಕೆ ಆವ್ರೇಜ್ ಆಗಿ 8 ಗ್ಲಾಸ್ ಆಫ್ ವಾಟರು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ದಿನಾಗಲೂ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿದಾಗ ಬಾಡಿಯಲ್ಲಿ ಸ್ವೆಟ್ ಜಾಸ್ತಿ ಆಗ್ತಾ ಇರುತ್ತೆ, ಬೆವರು ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ನಾವು ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ. ಇದಾದಮೇಲೆ ಹೆಚ್ಚಾಗಿ ನೀರಿನಂಶ ಇರುವಂತಹ ಪದಾರ್ಥಗಳನ್ನ ನಾವು ಸೇವಿಸೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಕೆಲವು ವೆಜಿಟೇಬಲ್ಸು, ಫ್ರೂಟ್ಸು ತೊಗೊಳೋದ್ರಿಂದನೂ ನಮಗೆ ಸಹಾಯ ಆಗುತ್ತೆ. ಆರೆಂಜು, ವಾಟರ್ ಮೆಲನ್ನು, ಮೂಸಂಬಿ, ಅದಾದಮೇಲೆ ಸೌತೆಕಾಯಿ, ಎಳ್ನೀರು, ಬೂದ್ಗುಂಬಳಕಾಯಿ ಇಂಥವುಗಳನ್ನೆಲ್ಲ ತೊಗೊಳೋದ್ರಿಂದ ನಮ್ಮ ಬಾಡಿನಲ್ಲಿ pH ಲೆವೆಲ್ಲು, ಅದಾದಮೇಲೆ ನಮ್ಮ ಬಾಡಿನೂ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಕೆಲವು ಸೈಂಟಿಫಿಕ್ ಸ್ಟಡೀಸ್ ಏನು ಹೇಳುತ್ತೆ ಅಂತ ಹೇಳ್ತೀನಿ ನೋಡಿ. 2011ರಲ್ಲಿ ಒಂದು ರಿಸರ್ಚ್ ಮಾಡಿರ್ತಾರೆ, ಗ್ಯಾನಿಯೋ ಅಂತ. ಅದರಲ್ಲಿ ಹೆಂಗೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದ ಡಿಹೈಡ್ರೇಷನ್ ಆದ್ರೂ ನಾವು ಮಾಡುವಂಥ ಆಲೋಚನೆಗಳು, ಅದಾದಮೇಲೆ ನಾವು ಮಾಡುವಂಥ ಕಾನ್ಸಂಟ್ರೇಷನ್ ಲೆವೆಲ್ ಮೇಲೂ ಇದು ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. 2012ರಲ್ಲಿ ಆರ್ಮ್ಸ್ಟ್ರಾಂಗ್ ನೇಮಲ್ಲಿ ಒಂದು ರಿಸರ್ಚ್ ಮಾಡಿರ್ತಾರೆ. ಇದರಲ್ಲಿ ಏನು ರಿಸಲ್ಟ್ ಹೇಳ್ತಾರೆ ಅಂದರೆ ನಾವು ಮಾಡುವಂತಹ ಫೀಲಿಂಗ್ಸು, ನಾವು ಏನು ಫೀಲ್ ಮಾಡ್ತೀವಿ, ಅದಾದಮೇಲೆ ನಮ್ಮ ಮೂಡು ಹೇಗಿರುತ್ತೆ, ಇವುಗಳ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಅವರು ಆ ರಿಸರ್ಚಲ್ಲಿ ಹೇಳ್ತಾರೆ. 1999ರಲ್ಲಿ ಕೆಂಪ್ಟನ್ ರಿಸರ್ಚ್ ಸೆಂಟ್ರಲ್ಲಿ ಏನು ಹೇಳ್ತಾರೆ ಅಂದರೆ ಲಾಂಗ್ ಟರ್ಮ್ ಡಿಹೈಡ್ರೇಷನ್ ಆಗೋಯ್ತು ಅಂದರೆ ನಮ್ಮ ಬ್ರೈನ್ ಸ್ಟ್ರಕ್ಚರು, ನಮ್ಮ ಬ್ರೈನ್ ಫಂಕ್ಷನ್ನೇ ಚೇಂಜ್ ಆಗಿಬಿಡುತ್ತಂತೆ. 2005ರಲ್ಲಿ ಜಿನ್ನೈ ರಿಸರ್ಚ್ ಸೆಂಟ್ರಲ್ಲಿ ಏನು ರಿಸಲ್ಟ್ ಬಂದಿದೆ ಅಂದರೆ ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ಸ್ ಮೇಲೆ ಈ ಡಿಹೈಡ್ರೇಷನ್ ಪ್ರಭಾವ ಬೀಳುತ್ತಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ನೀರು ಕುಡಿದೇ ಇರೋದ್ರಿಂದ ಎಷ್ಟೆಷ್ಟು ಪ್ರಭಾವಗಳು ನಮ್ಮ ಮೇಲೆ ಬೀರುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ನೋಡಿ, ಈ ಥರ ಎಲ್ಲ ಕೆಲವು ವಿಷಯಗಳು ಇರ್ತವೆ ಅಂತಲೇ ನಮ್ಮಲ್ಲಿ ಎಷ್ಟೋ ಜನಕ್ಕೆ, ಈವನ್ ನನಗೆ ಗೊತ್ತಿರಲಿಲ್ಲ. ಸೊ ನಾನು ನೋಡಿ ತಿಳ್ಕೊಂಡೆ. ಅದಾದಮೇಲೆ ನಮ್ಮ ಜನರಿಗೂ ಇದನ್ನು ತಿಳಿಸೋದಕ್ಕೆ ಒಂದು ಪ್ರಯತ್ನ ಪಡೋಣ ಅಂತ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಈ ವಿಚಾರಗಳು ನಿಮಗೆ ಯೂಸ್ಫುಲ್ ಆಗಿ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ಒಳ್ಳೆ ಕಂಟೆಂಟು, ಒಳ್ಳೆ ಯೂಸ್ಫುಲ್ ಆಗಿರೋವಂಥ ಕಂಟೆಂಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಮುಂದಕ್ಕೆ ಬರುವಂತಹ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಒಂದು ಒಳ್ಳೆ ಕಂಟೆಂಟೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.